ಈ ನಡುವೆ ಪ್ರಜ್ವಲ್ ರೇವಣ್ಣ ವಿಚಾರ. ಪ್ರಜ್ವಲ್ ರೇವಣ್ಣ ವಿರುದ್ಧ ಅತ್ಯಾಚಾರ ಪ್ರಕರಣ ಏನು ದಾಖಲಾಗಿತ್ತು, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಾಸನದಲ್ಲಿ SIT ಅವರು ಸ್ಥಳ ಮಹಜರನ್ನ ಮಾಡ್ತಾ ಇದ್ದಾರೆ. ಪ್ರಜ್ವಲ್ ರೇವಣ್ಣ ವಿರುದ್ಧ ಅತ್ಯಾಚಾರ ಪ್ರಕರಣದಲ್ಲಿ ಹಾಸನದಲ್ಲಿ SIT ಅವರು ಸ್ಥಳ ಮಹಜರ್ ಮಾಡ್ತಾ ಇದ್ದಾರೆ. ಹಾಸನದ ಸಂಸದರ ನಿವಾಸದಲ್ಲಿ ಪಂಚನಾಮೆಯನ್ನ ಮಾಡಲಾಗ್ತಾ ಇದೆ. ಸಂಸದರ ನಿವಾಸದಲ್ಲಿ ಪ್ರಜ್ವಲ್ ಅವ್ರನ್ನ ಕರ್ಕೊಂಡು ಹೋಗಿ ಈ ತರ ಪಂಚನಾಮೆಯನ್ನ ಮಾಡ್ತಾ ಇರತಕ್ಕಂಥ ದೃಶ್ಯವನ್ನ ಕೂಡ ತಾವು ನೋಡ್ತಾ ಇದ್ದೀರಾ. ಈಗಾಗಲೇ ಈ ಪ್ರಕರಣ ಕೂಡ SIT ಅವರು ತನಿಖೆಯನ್ನು ನಡೆಸಿ ಆಲ್ಮೋಸ್ಟ್ ಎಲ್ಲ ಒಂದು ಹಂತಕ್ಕೆ ತರ್ತಾ ಇದ್ದಾರೆ. ಬಟ್ ಯಾವಾಗ ಯಾಕೆಂದ್ರೆ ಅವ್ರ ವಿರುದ್ಧ ದಾಖಲಾಗಿರ್ತಕ್ಕಂಥದ್ದು 3 ಕೇಸು, ಒಂದಲ್ಲ 3 ಕೇಸ್ ದಾಖಲಾಗಿದೆ. ಹಾಗಾಗಿ ಪ್ರತಿಯೊಂದು ಪ್ರಕರಣದಲ್ಲಿ ಇಂಡಿವಿಜುವಲ್ ಆಗಿ ಪಂಚನಾಮೆ ಮಾಡಬೇಕಾಗತ್ತೆ, ಹಾಗಾಗಿ ಅದಕ್ಕೋಸ್ಕರ ಇವಾಗ ಎಗೈನ್ ಹಾಸನದ ಸಂಸದರ ನಿವಾಸಕ್ಕೆ ಕರ್ಕೊಂಡು ಬಂದಿದ್ದಾರೆ. ಅದೇನೋ ವಿಡಿಯೋ ಚಿತ್ರೀಕರಣ ಎಲ್ಲ ಇಲ್ಲೇ ಆಗ್ತಾ ಇತ್ತು. ಈ ಬಿಲ್ಡಿಂಗಲ್ಲಿ ಫಸ್ಟ್ ಫ್ಲೋರ್ನಲ್ಲಿ ಅವ್ರದ್ದು ರೆಸ್ಟ್ ರೂಮ್ ಏನೋ ಇತ್ತಂತೆ, ಅಂದರೆ ಅವರು ವಿಶ್ರಾಂತಿಗಾಗಿ ಉಪಯೋಗಿಸ್ತಾ ಇದ್ದಂಥದ್ದು. ಅಲ್ಲೇನೋ ಇವಾಗ ಪಂಚನಾಮೆ ಮಾಡಬೇಕು, ಕೆಲವು ವಿಡಿಯೋ ಚಿತ್ರೀಕರಣ ಇಲ್ಲೇ ಆಗಿದೆ ಅಂತ ಸಂತ್ರಸ್ತೆಯರು ದೂರು ಕೊಟ್ಟಿದ್ದಾರೆ. ಹಾಗಾಗಿ ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆ ನಡೆಸೋದಕ್ಕೆ ಮತ್ತು ಸ್ಥಳ ಮಹಜರ್ ಮಾಡೋದಕ್ಕೆ ಈಗ ಪ್ರಜ್ವಲ್ ರೇವಣ್ಣ ಅವರನ್ನು ಕರ್ಕೊಂಡು ಬಂದಿದ್ದಾರೆ.